ಸೆರೆಟೋನಿನ್ ಎನ್ನುವುದು ದೇಹದ ಫೀಲ್ ಗುಡ್ ರಸಾಯನ ಎಂದು ಕರೆಯಲಾಗುತ್ತದೆ. ಆದರೆ ಅದರ ಕೆಲಸ ಕೇವಲ ಮನಸ್ಥಿತಿಗೆ ಮಾತ್ರ ಸೀಮಿತವಲ್ಲ. ಇದು ಮೆದುಳು ಮತ್ತು ಹೊಟ್ಟೆಯಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವ ರಸಾಯನ ಮತ್ತು ಇದು ನಮ್ಮನ್ನು ಆರೋಗ್ಯವಾಗಿಡುವ ಹಲವು ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಸೆರೆಟೋನಿನ್ನ ಮುಖ್ಯ ಕೆಲಸಗಳಲ್ಲಿ ಒಂದು ನಮ್ಮ ಭಾವನೆಗಳ ಸಮತೋಲನವನ್ನು ಕಾಪಾಡುವುದು. ಸೆರೆಟೋನಿನ್ ಮಟ್ಟ ಸರಿಯಾಗಿದ್ದರೆ ನಾವು ಶಾಂತ, ಸ್ಥಿರ ಮತ್ತು ಸಂತೋಷವಾಗಿರುತ್ತೇವೆ. ಸೆರೆಟೋನಿನ್ ಮಟ್ಟ ಕಡಿಮೆಯಾದರೆ ಆತಂಕ, ವಿಷಾದ ಮತ್ತು ಚಿಡಿಚಿಡಿತ ಉಂಟಾಗುತ್ತದೆ. ಇದು ನಮ್ಮ ನಿದ್ರೆಯಲ್ಲೂ ಕೂಡ ನೆರವಾಗುತ್ತದೆ. ಸೆರೆಟೋನಿನ್ ನಿದ್ರೆ ಎದ್ದೇಳುವ ಕ್ರಮವನ್ನು ನಿಯಂತ್ರಿಸುವುದರಿಂದ ದೇಹಕ್ಕೆ ವಿಶ್ರಾಂತಿ ಪಡೆಯುವ ಸಮಯವಾಗಿದೆ ಎಂದು ಮೆದುಳಿಗೆ ಸಂದೇಶ ಕಳುಹಿಸುತ್ತದೆ. ದೇಹದಲ್ಲಿ ಸೆರೆಟೋನಿನ್ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಇದು ಆಹಾರವನ್ನು ಅಂತರಾಳಗಳಲ್ಲಿ ಸರಾಗವಾಗಿ ಸಾಗುವಂತೆ ಮಾಡುತ್ತದೆ ಮತ್ತು ಹಸಿವು, ತೃಪ್ತಿಗೆ ಪರಿಣಾಮ ಬೀರುತ್ತದೆ. ಹೊಟ್ಟೆಯಲ್ಲಿ ಸೆರೆಟೋನಿನ್ ತುಂಬಾ ಕಡಿಮೆ ಅಥವಾ ಹೆಚ್ಚು ಇದ್ದರೆ ವಾಂತಿ, ಮಲಬದ್ಧತೆ ಅಥವಾ ಜಲಬಾಧೆ ಉಂಟಾಗಬಹುದು. ಇನ್ನೊಂದು ಪ್ರಮುಖ ಕೆಲಸ ಮೆಮರಿ ಮತ್ತು ಕಲಿಕೆಯದಲ್ಲಿದೆ. ಇದು ಮೆದುಳು ಮಾಹಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಸೆರೆಟೋನಿನ್ ನೋವು ಎಷ್ಟು ತೀವ್ರವಾಗಿ ಅನ್ನಿಸುತ್ತದೆ ಎಂಬುದನ್ನು ಕೂಡ ನಿಯಂತ್ರಿಸುತ್ತದೆ. ಅದು ನೋವಿನ ಅನುಭವವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಸೆರೆಟೋನಿನ್ ಮಟ್ಟವನ್ನು ಆರೋಗ್ಯಕರವಾಗಿರಿಸಿಕೊಳ್ಳಲು ಉತ್ತಮ ನಿದ್ರೆ, ಸೂರ್ಯನ ಬೆಳಕು, ವ್ಯಾಯಾಮ, ಸಮತೋಲನ ಆಹಾರ ಮತ್ತು ಅಗತ್ಯವಿದ್ದಲ್ಲಿ ವೈದ್ಯಕೀಯ ಚಿಕಿತ್ಸೆ ಮುಖ್ಯ. ಸೆರೆಟೋನಿನ್ ಬಗ್ಗೆ ತಿಳಿದುಕೊಳ್ಳುವುದರಿಂದ ಈ ರಸಾಯನವು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಎಷ್ಟು ಪ್ರಭಾವಿಸುತ್ತದೆ ಎಂಬುದು ನಮಗೆ ಗೊತ್ತಾಗುತ್ತದೆ. ಆರೋಗ್ಯಕರ ಮನಸ್ಸು ಮತ್ತು ದೈಹಿಕ ಆರೋಗ್ಯಕ್ಕಾಗಿಯೂ ಈ ಮಹತ್ವದ ರಸಾಯನದ ಸಮತೋಲನ ಅಗತ್ಯ.